ನಮ್ಮೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮಗೆ ಒಂದು ಹೊಸ ಅಪ್ಡೇಟ್ ಏನಂದರೆ RCB ತಂಡ ಮಾರ್ಚ್ 15ರಂದು ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಆಡುವ ಸೆಮಿಫೈನಲ್ ಪಂದ್ಯದಲ್ಲಿ ಗೆಲ್ಲುತ್ತದೆ ಅಂತ ಅಂದ್ಕೊಳ್ತೀರಾ ಅನ್ನೋದಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ತಂಡ ಬಹುತೇಕ ಸೆಮಿಫೈನಲ್ ತಲುಪಿದೆ ಅಂತಲೇ ಹೇಳ್ಬೋದು. RCB ತಂಡ ಮುಂಬೈ ವಿರುದ್ಧ ಸೆಣಸೋದು ಖಂಡಿತ ಅಂತ ಅನಿಸುತ್ತೆ. ಯಾಕಂದರೆ ಮಾರ್ಚ್ 15ರಂದು ಎಲಿಮಿನೇಟರ್ ಪಂದ್ಯದಲ್ಲಿ RCB ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ. ಬಹುಶಃ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ಜಯಗಳಿಸಿದರೆ ತನ್ನ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ವಿರುದ್ಧ ಸ್ಮೃತಿ ಮಂದಾನ ಅವರು ಮಹತ್ವದ ಆಟವನ್ನು ಆಡಿ ಅಲ್ಲಿ ಜಯಗಳಿಸಿದರೆ RCB ಫೈನಲ್ಗೆ ತಲುಪುತ್ತೆ. RCB ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸನ್ನು ಎದುರಿಸಲಿದೆ. ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧ ಗೆದ್ದರೆ RCBಯ ಚೊಚ್ಚಲ ಟ್ರೋಫಿಯ ಕನಸು ನನಸಾಗಲಿದೆ. ಫ್ರೆಂಡ್ಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಬಾರಿ ಸ್ಮೃತಿ ಮಂದನ ಅವರು ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ನಾವು ನಿನ್ನೆಯ ಮ್ಯಾಚ್ನಲ್ಲಿ ನೋಡಿದ್ರೆ ಪೆರ್ರಿ ಅವರು ಅತ್ಯುತ್ತಮವಾದಂಥ ಆಟವನ್ನು ಆಡಿದ್ರು. ಆಲ್ರೌಂಡರ್ ಪರ್ಫಾರ್ಮೆನ್ಸನ್ನು ನೀಡಿದ್ರು. 6 ವಿಕೆಟ್ಗಳನ್ನು ಕಿತ್ತ ಪೆರ್ರಿ ಅವರು 40 ರನ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. 40 ರನ್ಗಳನ್ನು ಮತ್ತು 6 ವಿಕೆಟ್ಗಳನ್ನು ಪಡೆದು ಅದ್ಭುತ ಸಾಧನೆಯನ್ನು ಮಾಡಿದ ಪೆರ್ರಿ ಅವರು ಸೆಮಿಫೈನಲ್ನಲ್ಲೂ ಕೂಡ ಅಂತಹದ್ದೇ ಒಂದು ಸಾಧನೆಯನ್ನು ಮರುಕಳಿಸ್ತಾರೆ. ಯಾಕಂದರೆ ಕಳೆದ ಪಂದ್ಯದಲ್ಲಿ RCB ಸೆಮಿಫೈನಲ್ನ ವಿರುದ್ಧ ಆಡಬೇಕಾದ ಅದೇ ಮುಂಬೈ ವಿರುದ್ಧವೇ ಜಯಬೇರಿ ಬಾರಿಸಿತ್ತು. ಈಗ ಸೆಮಿಫೈನಲ್ನಲ್ಲಿ ಅಂಥದ್ದೇ ನಾಗಾಲೋಟವನ್ನು ಮುಂದುವರಿಸಿದರೆ ಬಹುಶಃ ಸೆಮಿಫೈನಲನ್ನು ಗೆದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಾರ್ಚ್ 17ರಂದು ಫೈನಲ್ಗೆ ಲಗ್ಗೆ ಇಡುತ್ತದೆ RCB. ಬಹುಶಃ ಮೆನ್ಸ್ ಕ್ರಿಕೆಟ್ನಲ್ಲಿ ಇದುವರೆಗೆ ದಕ್ಕದ ಟ್ರೋಫಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ದಕ್ಕುತ್ತದೆ. ಒಂದು ವೇಳೆ ಮಾರ್ಚ್ 17ರಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ RCB ಗೆದ್ದರೆ ಅದು ಮಾರ್ಚ್ 22ರಂದು ಚೆನ್ನೈ ವಿರುದ್ಧ ಮೊದಲ ಪಂದ್ಯವನ್ನು ಆಡಲಿರುವ ಮೆನ್ಸ್ ಅಂದರೆ ನಮ್ಮ ವಿರಾಟ್ ಕೊಹ್ಲಿಯವರ ಪಡೆಗೆ ಬಹಳಷ್ಟು ಉತ್ಸಾಹವನ್ನು ತುಂಬುತ್ತದೆ ಅಂತಲೇ ಹೇಳ್ಬೋದು. ಎಲ್ಲೊಂದು ಕಡೆ ಈ ಬಾರಿ ಮೆನ್ಸ್ ಪ್ರೀಮಿಯರ್ ಲೀಗ್ ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಎರಡರಲ್ಲೂ ಗೆದ್ದು ಬೀಗುತ್ತದೆಯೇ RCB. ಇಷ್ಟು ವರ್ಷಗಳ ಕಾಲ ಸಿಗದಿದ್ದ ಟ್ರೋಫಿ ಒಂದೇ ಬಾರಿ 2 ಫಾರ್ಮ್ಯಾಟ್ನಲ್ಲಿ ಸಿಗುತ್ತದೆಯೇ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಿಳಿಸಿ. ನಿಜಕ್ಕೂ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ತಂಡಕ್ಕೆ ಆಗಮಿಸಿದ್ದಾರೆ ಅನ್ನೋಂಥ ಸೂಚನೆಗಳು ಬರ್ತಾ ಇದೆ. ಒಂದಾದ ನಂತರ ಒಬ್ಬರು ಪ್ಲೇಯರ್ಸ್ಗಳು RCB ತಂಡವನ್ನು ಸೇರಿಕೊಳ್ತಾ ಇದ್ರು. ಈಗ ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ, ತಂಡದ ಜೊತೆ ಸೇರ್ಪಡೆಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೀವು ವಿರಾಟ್ ಕೊಹ್ಲಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಬಹಳಷ್ಟು ಜನ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಅವರಿಗೋಸ್ಕರ RCB ಮ್ಯಾಚನ್ನು ನೋಡ್ತಾರೆ. ಯಾಕೆಂದರೆ ಅದು ವಿರಾಟ್ ಕೊಹ್ಲಿ ಅವರ ಜನಪ್ರಿಯತೆ. ವಿರಾಟ್ ಕೊಹ್ಲಿ ಅವರು RCBಯಲ್ಲಿ ಆಡಿದ್ರೆ ಅದು RCBಗೆ ಒಂದು ಸೂಪರ್ಬ್